ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮೇ ತಿಂಗಳಿನಿಂದ ಧನುಸ್ಸು ರಾಶಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ತದೆ, ಅವರ ಶುಭ ಫಲಗಳೇನು ಮತ್ತು ಮೇ ತಿಂಗಳಿನಿಂದ ಅವರ ಅಶುಭ ಫಲಗಳೇನು, ಯಾವ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಅದೃಷ್ಟ ಅನ್ನುವಂಥದ್ದು ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಧನುಸ್ಸು ರಾಶಿಯವರಿಗೆ ಶ್ರೀ ಕಾರ್ತಿಕೇಯ ಸ್ವಾಮಿಯ ಅನುಗ್ರಹ ಕೃಪೆ ಈ ತಿಂಗಳಿಂದ ಬರ್ತಾ ಇದೆ. ಹಾಗಾಗಿ ಓಂ ಕಾರ್ತಿಕ ದೇವ ನಮಃ ಅನ್ನೋ ರೀತಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಧನುಸ್ಸು ರಾಶಿಯ ಜನರು ಮೇ ತಿಂಗಳಿನಲ್ಲಿ ಅತಿಯಾದ ಬುದ್ಧಿವಂತಿಕೆಯಿಂದ ಬಹಳಷ್ಟು ರೀತಿಯಾದಂತಹ ಬದಲಾವಣೆ ಅವರ ಜೀವನದಲ್ಲಿ ಈ ಒಂದು ತಿಂಗಳು ಕಂಡು ಬರ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಧನುಸ್ಸು ರಾಶಿಯವರು ನಿಜವಾಗ್ಲೂ ಒಂದು ಬುದ್ಧಿವಂತಿ ಜೀವಿಗಳು. ಆ ಕಾರಣಕ್ಕೋಸ್ಕರ ಅವರು ಹಿಡ್ತಾ ಇರುವಂತ ಎಲ್ಲಾ ಹೆಜ್ಜೆಗಳನ್ನ ಕೂಡ ಎರಡೆರಡು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡೇ ಇಡ್ತಾರೆ. ಆ ಕಾರಣಕ್ಕೋಸ್ಕರ ಹೊಸ ಬಿಸ್ನೆಸ್ ಗಳು ಏನಾದ್ರು ಮಾಡ್ತಾ ಇದ್ರೆ ಧನುರ ರಾಶಿಯವರು ಈ ಒಂದು ತಿಂಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಅವರಿಗೆ ಕೂಡಿ ಬರ್ತದೆ. ಮತ್ತು ಹೊಸ ಬಿಸ್ನೆಸ್ ಅನ್ನ ಧನುಸ್ಸು ರಾಶಿಯವರು ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಹಣದ ಹರಿವು ಕೂಡ ಬರ್ತದೆ. ಮತ್ತು ಮಾಡಿಕೊಂಡಿರುವಂತ ಎಲ್ಲಾ ಸಾಲಗಳಿರ್ಬೋದು ಕೂಡ ಅದನ್ನ ಪರಿಹಾರ ಅಥವಾ ಸಾಲವನ್ನ ಪಾವತಿ ಮಾಡುವಂತ ಒಂದು ಲಕ್ಷಣಗಳು ಅಥವಾ ಅವಕಾಶಗಳು ಕೂಡ ಈ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಬರ್ತದೆ. ಮತ್ತು ಮಹತ್ವಾಕಾಂಕ್ಷಿ ಆಗಿರುವಂತಹ ಇವರು ಹೊಸ ಯೋಜನೆಗಳು, ಹೊಸ ಪ್ಲಾನಿಂಗ್ ಗಳ ಬಗ್ಗೆ ಯೋಚನೆಗಳನ್ನ ಈ ಒಂದು ತಿಂಗಳಲ್ಲಿ ಮಾಡ್ತಾರೆ. ಮತ್ತು ದುರಾದೃಷ್ಟಗಳೇನು ಅಂತ ಹೇಳಿದ್ರೆ, ಇವರು ಬಹಳ ಬುದ್ಧಿವಂತಿಕೆ ಆಗಿರ್ಬೋದು, ಬಹಳ ಮಹತ್ವಾಕಾಂಕ್ಷೆಯಿಂದ ಎಲ್ಲಾ ಬಿಸ್ನೆಸ್ ಗಳನ್ನ ಮಾಡಬೇಕು ಅಂತ ಹೊರಟರು ಕೂಡ ಒಂದಾದ್ರೂ ಕೂಡ ಅವರಿಗೆ ಫೇಲ್ಯೂರ್ ಅನ್ನೋದು ಕಂಡು ಬರ್ತದೆ. ಮತ್ತು ಆ ಫೇಲ್ಯೂರ್ಗಳು ಅವರ ಜೀವನದಲ್ಲಿ ಸ್ವಲ್ಪ ಹೊಡೆತಗಳು ಜಾಸ್ತಿ ಬೀಳ್ತದೆ. ಮತ್ತು ಹಣಕಾಸಿನ ಸಮಸ್ಯೆಯಿಂದ ಹೊಸ ಬಿಸ್ನೆಸ್ ಗಳನ್ನ ಯಾವಾಗ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದೇ ರೀತಿಯಲ್ಲಿ ಹಣದ ಹರಿವೇನೋ ಬರ್ತದೆ, ಹಣದ ಸಹಾಯನೋ ಆಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ತಿಂಗಳಿಂದ ಅವರಿಗೆ ಸಾಲದ ಸಮಸ್ಯೆ ಕೂಡ ಸ್ವಲ್ಪ ಜಾಸ್ತಿ ಆಗಬಹುದು. ಈ ಕಾರಣಕ್ಕೋಸ್ಕರ ಸಾಲದ ಸಮಸ್ಯೆ ನಿವಾರಣೆಗೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಳಿ ಎಕ್ಕದ ಗಿಡಕ್ಕೆ ಅರಿಶಿಣದ ಹಾಲನ್ನು ಹಾಕೋದ್ರಿಂದ ಮೇನ್ಲಿ ಧನುಸ್ಸು ರಾಶಿಯವರು ಖಂಡಿತವಾಗ್ಲೂ ಅವರ ಸಾಲದ ಸಮಸ್ಯೆ ಕೂಡ ದೂರ ಮಾಡ್ಕೋಬಹುದು. ಮತ್ತು ಅವರಿಗೆ ಈ ಒಂದು ತಿಂಗಳಿಂದನೇ ಅಭಿವೃದ್ಧಿ ಏಳಿಗೆ ಬರೋ ರೀತಿಯಲ್ಲಿ ಕೂಡ ಈ ಒಂದು ನಿಯಮದಿಂದ ಅವರಿಗೆ ಅನುಕೂಲ ಮಾಡಿಕೊಡ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.